ಇದು ಛತ್ರವಟ ನರಸಿಂಹ ದೇವಸ್ಥಾನ. ಇಲ್ಲಿ ಭಗವಂತ ಒಂದು ವಟವೃಕ್ಷದ ಕೆಳಗಡೆ ಇದ್ದಾನೆ. ಛತ್ರವಟ. ಇಲ್ಲಿ ವಿಶೇಷತೆ ಏನಂದ್ರೆ ಭಗವಂತ ಗಾನಪ್ರಿಯ. ಅಂದ್ರೆ ಭಗವಂತನಿಗೆ ಕೀರ್ತನೆ ತುಂಬಾ ಇಷ್ಟ. ಹಾಹಾ ಮತ್ತೆ ಹೂಹು ಅನ್ನೋ ಇಬ್ರು ಗಂಧರ್ವರು ನರಸಿಂಹದೇವರು ಸ್ತುತಿ ಮಾಡ್ತಾ ಇದ್ದಾರೆ, ಹಾಡಾಡ್ತಾ ಇದ್ದಾರೆ. ಅದನ್ನ ಭಗವಂತ ಕೇಳ್ತಾ ಇದ್ದಾನೆ. ಸೊ ಅದು ಜಾಗ ಇದು. ಇಲ್ಲಿ ನಾವು ಕೇಳ್ತಾ ಇರ್ಬೋದು. ಭಕ್ತರು ಕೂಡ ಇಲ್ಲಿ ಕೂತ್ಕೊಂಡು ಕೀರ್ತನೆ ಮಾಡ್ತಾ ಇದ್ದಾರೆ. ತಾವು ಇಲ್ಲಿಗೆ ಬಂದ್ರೆ ದಯವಿಟ್ಟು ಭಗವಂತನಿಗೋಸ್ಕರ ಹಾಡಿ ಭಗವಂತನ ಸ್ತುತಿಯನ್ನ ಹಾಡಿ ಭಗವಂತನಿಗೆ ಆನಂದವನ್ನು ಒದಗಿಸಬಹುದು. ಇದು ನವನರಸಿಂಹದಲ್ಲಿ ಯೋಗಾನಂದ ನರಸಿಂಹ ಅಂತ ದೇವಸ್ಥಾನ. ಇಲ್ಲಿ ಶ್ರೀ ನರಸಿಂಹದೇವರು ಪ್ರಹ್ಲಾದನಿಗೆ ರಾಜನೀತಿ ಬಗ್ಗೆ ಉಪದೇಶವನ್ನು ಮಾಡಿದ್ದಾರೆ. ಮತ್ತೆ ಬ್ರಹ್ಮದೇವರು ಕೂಡ ಅವರಿಗೆ ಜ್ಞಾನ ಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದರು. ಸೊ ಬ್ರಹ್ಮದೇವರಿಗೆ ಅವರು ಇಲ್ಲಿ ಯೋಗಶಾಸ್ತ್ರದ ಬಗ್ಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದಾರೆ. ಅದಕ್ಕೂ ಮುಂಚೆ ಯೋಗಶಾಸ್ತ್ರವನ್ನು ಅಧ್ಯಯನ ಮಾಡೋಕ್ಕೂ ಮುಂಚೆ ಏಕಾಗ್ರತೆಯನ್ನು ಬೆಳೆಸ್ಕೋಬೇಕು, ಅದಕ್ಕೆ ಧ್ಯಾನ ಮಾಡಬೇಕು ಅಂತ ಕೂಡ ನರಸಿಂಹದೇವರು ಬ್ರಹ್ಮಾಜಿಗೆ ಹೇಳಿದ್ರಂತೆ. ಸೊ ಇದೇ ಯೋಗಾನಂದ ನರಸಿಂಹ ದೇವಸ್ಥಾನ.